ಶಬರಿಮಲೆಯಂತೆ ಬೆಂಗಳೂರಿನಲ್ಲಿದೆ ಮಿನಿ ಅಯ್ಯಪ್ಪನ ಸನ್ನಿಧಾನ. ಮಕರ ಜ್ಯೋತಿ ಉತ್ಸವಕ್ಕೆ ಭಾಗಿಯಾಗಿ ದರ್ಶನ ಪಡೆದ ಸಾವಿರಾರು ಭಕ್ತರು. ಶಬರಿಮಲೆ ಅಯ್ಯಪ್ಪ ಸ್ವಾಮಿ ದೇಗುಲದಲ್ಲಿ ನಡೆಯುವ ಮಕರ ಜ್ಯೋತಿಯಂತೆಯೇ ಬೆಂಗಳೂರು ದಕ್ಷಿಣ ತಾಲೂಕು ಗೊಟ್ಟಿಗೆರೆಯಲ್ಲಿನ ಅಯ್ಯಪ್ಪ ಸ್ವಾಮಿ ದೇಗುಲದಲ್ಲಿ ಮಕರ ಜ್ಯೋತಿ ಮಹೋತ್ಸವವನ್ನ ನೆರವೇರಿಸಲಾಯಿತು. ಸಾವಿರಾರು ಭಕ್ತರು ದೇವರ ದರ್ಶನ ಪಡೆದು ಪುನೀತರಾದರು. ಹತ್ತಾರು ವರ್ಷಗಳಿಂದ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಸೇವಾ ಟ್ರಸ್ಟ್ ವತಿಯಿಂದ ಮಂಡಲ ಪೂಜೆ ಹಾಗೂ ಜ್ಯೋತಿ ಉತ್ಸವವನ್ನ ನಡೆಸಿಕೊಂಡು ಬರಲಾಗ್ತಿದೆ. ಅದೇ ರೀತಿ ಈ ಬಾರಿಯೂ ಮಕರ ಜ್ಯೋತಿ ಮಹೋತ್ಸವ ಮಾಡಿದ್ದು ಸುತ್ತಮುತ್ತಲಿನ ಗ್ರಾಮಗಳಿಂದ ಸಾವಿರಾರು ಸಂಖ್ಯೆಯ ಭಕ್ತರು ದೇವಸ್ಥಾನಕ್ಕೆ ಆಗಮಿಸಿ ಅಯ್ಯಪ್ಪ ಸ್ವಾಮಿ ದರ್ಶನ ಪಡೆದು ಪುನೀತರಾದರು. ಬೆಳಗ್ಗೆಯಿಂದ ದೇವಾಲಯದಲ್ಲಿ ಗಣಪತಿ ಹೋಮ, ಪಟ್ಟಾಭಿಷೇಕ, ಉಚ್ಚ ಪೂಜೆ, ದೀಪಾರಾಧನೆ, ಮಕರ ಜ್ಯೋತಿ ದರ್ಶನ, ಭಜನೆ, ಪಡಿಪೂಜೆ, ಪುಷ್ಪಾಭಿಷೇಕ, ಹರಿವರಾಸನಂ ಪೂಜೆ ಕೈಂಕರ್ಯಗಳನ್ನ ಹಮ್ಮಿಕೊಳ್ಳಲಾಗಿತ್ತು. ಶ್ರೀ ಸ್ವಾಮಿ ಅಯ್ಯಪ್ಪ ಈ ಸನ್ನಿಧಾನದಲ್ಲಿ 18 ಮೆಟ್ಟಲ ಪ್ರತಿಷ್ಠಾಪನೆ ಶಬರಿಮಲೆಯಲ್ಲಿ ಹೇಗಿದೆಯೋ ಅದೇ ರೀತಿಯಲ್ಲಿ ಇಲ್ಲಿ ಕೂಡ ಪ್ರತಿಷ್ಠಾಪನೆ ಮಾಡಬೇಕಂತ ಅಷ್ಟಮಂಗಲದಲ್ಲಿ ತಿಳಿಸಿರ್ತಾರೆ. ಈ 18 ಮೆಟ್ಟಲ ಪ್ರತಿಷ್ಠಾಪನೆ ಕಾರ್ಯಕ್ರಮ ಕೈಗೊಂಡಿದ್ದೀವಿ. ಯಾರು ಶಬರಿಮಲೆ ಹೋಗಿ ದರ್ಶನ ಮಾಡ್ಲಿಕ್ಕೆ ಆಗೋದಿಲ್ವೋ ಅಂತವ್ರು ಎಲ್ಲರೂ ಕೂಡ ಇಲ್ಲಿ ಇರುಮುಡಿಯನ್ನು ಕಟ್ಕೊಂಡ್ಬಂದು 18 ಮೆಟ್ಟಲು ಹತ್ತಿ ಅಭಿಷೇಕ ಮಾಡಿದ್ರೆ ಶಬರಿಮಲೆಯಲ್ಲಿ ಏನು ಅವರಿಗೆ ಒಂದು ಪುಣ್ಯ ಸಿಗುತ್ತೋ ಆ ಪುಣ್ಯ ಇಲ್ಲಿ ಸಿಗತ್ತೆ ಅಂತ ಸಾಕ್ಷಾತ್ ಶ್ರೀ ಭಗವಂತ ಅಷ್ಟಮಂಗಳ ಪ್ರಶ್ನೆಯಲ್ಲಿ ಹೇಳಿರ್ತಾರೆ. ಶಬರಿಮಲೆ ಅಯ್ಯಪ್ಪ ಸ್ವಾಮಿ ದೇಗುಲದಲ್ಲಿ ಕಾಣುವ ವಿಶೇಷವಾದ ಮಿನುಗುವ ನಕ್ಷತ್ರದಂತೆ ಇಲ್ಲಿಯೂ ಸಹ ನಕ್ಷತ್ರ ಕಾಣುತ್ತದೆ. ದೇವಾಲಯಕ್ಕೆ ಬಂದಂತಹ ಭಕ್ತಾದಿಗಳಿಗೆ ಅಯ್ಯಪ್ಪ ಸ್ವಾಮಿ ದೇಗುಲ ಟ್ರಸ್ಟ್ ವತಿಯಿಂದ ಅನ್ನಪ್ರಸಾದ ವಿನಿಯೋಗ ಮಾಡಲಾಯಿತು. ಸಾವಿರಾರು ಭಕ್ತಾದಿಗಳು ಗೊಟ್ಟಿಗೆರೆಯ ಅಯ್ಯಪ್ಪ ಸ್ವಾಮಿ ದರ್ಶನ ಪಡೆದರು. ಸಂಕ್ರಾಂತಿ ದಿವಸ ಇಲ್ಲಿ ದೊಡ್ಡದೊಂದು ಜ್ಯೋತಿ ನಡೆಯುತ್ತೆ. ಆ ಜ್ಯೋತಿ ಬೆಳೀತಾರೆ. ಆ ಜ್ಯೋತಿನ ಅಪ್ಪನ ಸನ್ನಿಧಿ ಪಾದದಿಂದ ಹೊರಟು ಮೇಲ್ಗಡೆ ಒಂದು ದೊಡ್ಡದಾದಂತ ಒಂದು ಮಂಡಲ ಮಾಡಿ ಅದರಲ್ಲಿ ಒಂದು ಕರ್ಪೂರದ ಇಟ್ಬಿಟ್ಟು ಮಂಡಲ ಮಾಡ್ತಾರೆ. ಹೀಗೆ ಪ್ರತಿ ವರ್ಷ ಇದೇ ತರ ಸೇವೆ ಮಾಡ್ತಿದೆ. 48 ದಿವಸ ಮಂಡಲ ನಡೆಯುತ್ತೆ. ಸಾವಿರಾರು ಜನ ಬಂದು ಇಲ್ಲಿ ದರ್ಶನ ಮಾಡ್ತಾರೆ. ಎಲ್ಲಾ ಜನಾಂಗದವರು ಎಲ್ಲರೂ ಬಂದು ದರ್ಶನ ಮಾಡ್ತಿದ್ದಾರೆ. ಮನಸ್ಸಲ್ಲಿರೋ ಏನ್ ಕೋರಿಕೆನ ಅವರು ಅಪ್ಪನ ಹತ್ರ ಬೇಡಿಕೆ ಇಡ್ತಾರೋ ಆ ಬೇಡಿಕೆನ ಅಪ್ಪ ಎಲ್ಲರಿಗೂ ನೆರವೇರಿಸಿಕೊಡ್ತಿದ್ದಾರೆ. ಗೊಟ್ಟಿಗೆರೆಯ ಅಯ್ಯಪ್ಪ ದೇವಾಲಯದಲ್ಲಿ ಮಾಲೆ ಧರಿಸಿ 18 ಮೆಟ್ಟಿಲುಗಳನ್ನ ಹತ್ತಿ ಅಯ್ಯಪ್ಪನ ದರ್ಶನ ಪಡೆದು ಮಕರ ಜ್ಯೋತಿಯನ್ನ ಕಂಡು ಸಾವಿರಾರು ಭಕ್ತರು ಕಣ್ತುಂಬಿಕೊಂಡ್ರು. ಅಂಬರೀಶ್ ತಿಮ್ಮೇಗೌಡ, ವಿಸ್ತಾರ ನ್ಯೂಸ್, ಆನೇಕಲ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.